ನಮಸ್ಕಾರ. ನೀವು ಎಂದಾದರೂ ಕೊಡಗಿನ ಮಂಜಿನಲ್ಲಿ ಕಳೆದು ಹೋಗಿದ್ದೀರಾ? ಅಲ್ಲಿನ ಮಂಜು ಬರೀ ಹವೆಯಲ್ಲ, ಅದು ಸಾವಿರಾರು ಕಥೆಗಳನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿರೋ ಒಂದು ಮಾಯೆ. ನಮ್ಮ ಕಥೆಯ ನಾಯಕ ವಿಕ್ರಮ್ ಒಬ್ಬ ಫೋಟೋಗ್ರಾಫರ್. ಅವನಿಗೆ ಬಣ್ಣಗಳಿಗಿಂತ ಹೆಚ್ಚಾಗಿ ಬೆಳಕು ಮತ್ತು ನೆರಳು ಅಂದರೆ ಬಹಳ ಇಷ್ಟ. ಆದರೆ ಕೊಡಗಿನ ಒಂದು ಮಳೆಗಾಲದ ಸಂಜೆ ಅವನ ಕಣ್ಣಿಗೆ ಬಿದ್ದ ಆ ಬಣ್ಣ ಅವನ ಬದುಕನ್ನೇ ಬದಲಿಸಿಬಿಟ್ಟಿತು. ಇಡೀ ಕೊಡಗು ಮಂಜಿನ ಮುಸುಕಿನಲ್ಲಿ ಬಿಳಿ ಮತ್ತು ಬೂದು ಬಣ್ಣಕ್ಕೆ ತಿರುಗಿದ್ದರೆ, ದೂರದಲ್ಲಿ ಒಂದು ಗಾಢ ಕೆಂಪು ಬಣ್ಣದ ಚುಕ್ಕಿ ಅಲುಗಾಡುತ್ತಿತ್ತು. ಹತ್ತಿರ ಹೋದಂತೆ ಕಂಡಿತು ಒಬ್ಬಳು ಹುಡುಗಿ. ಆಕೆ ಮಳೆಯಿಂದ ಬಚಾವಾಗಲು ಓಡುತ್ತಿರಲಿಲ್ಲ, ಬದಲಿಗೆ ಆ ಜುಮುಜುಮು ಮಳೆಯನ್ನು ಆಸ್ವಾದಿಸುತ್ತಾ ಹೆಜ್ಜೆ ಹಾಕುತ್ತಿದ್ದಳು. ಅವಳ ಕೈಯಲ್ಲಿದ್ದ ಕೆಂಪು ಕೊಡೆ ಇಡೀ ಕಾಫಿ ತೋಟದ ನಡುವೆ ಒಂದು ದೀಪದಂತೆ ಉರಿಯುತ್ತಿತ್ತು. ವಿಕ್ರಮ್ ತನ್ನ ಕ್ಯಾಮ್ರಾ ಎತ್ತಿದ, ಕ್ಲಿಕ್ ಮಾಡಿದ. ಆದರೆ ಆ ಫೋಟೋದಲ್ಲಿ ಬಂದಿದ್ದು ಬರೀ ಬಿಂಬವಲ್ಲ, ಅದು ಅನುರಾಗದ ಆರಂಭ. ಆ ಹುಡುಗಿಯ ಹೆಸರು ಮಾಯಾ. ಆಕೆ ಆ ಕೆಂಪು ಕೊಡೆಯನ್ನ ಹಿಡಿದ ರೀತಿ ಹೇಗಿತ್ತೆಂದರೆ, ಅದು ಅವಳನ್ನು ಮಳೆಯಿಂದ ರಕ್ಷಿಸುತ್ತಿರಲಿಲ್ಲ, ಬದಲಾಗಿ ಆ ಕೊಡೆಯೇ ಅವಳ ಒಂದು ಭಾಗವಾಗಿತ್ತು. ಮರುದಿನ ಮಾಯಾ ಮತ್ತು ವಿಕ್ರಮ್ ಭೇಟಿಯಾದರು. ವಿಕ್ರಮ್ ಕೇಳಿದ ಮೊದಲ ಪ್ರಶ್ನೆ, ಈ ಕೆಂಪು ಕೊಡೆ ಎಲ್ಲಿಂದ ಬಂತು? ಮಾಯಾ ಮಂದಹಾಸ ಬೀರುತ್ತಾ ಹೇಳಿದಳು, ಇದು ನನ್ನ ಅಜ್ಜ ಕೊಟ್ಟಿದ್ದು. ಅವರು ಹೇಳ್ತಿದ್ರು, ಜೀವನದಲ್ಲಿ ಎಲ್ಲವೂ ಮಂಕಾದಾಗ ನಿನಗೆ ದಾರಿ ತೋರಿಸೋಕೆ ಒಂದು ಬಣ್ಣ ಬೇಕು ಅಂತ. ಕೊಡಗಿನ ಮಂಜಿನಲ್ಲಿ ಈ ಕೆಂಪು ಬಣ್ಣ ನನ್ನ ದಾರಿದೀಪ. ಅಲ್ಲಿಂದ ಮುಂದೆ ಅವರ ಭೇಟಿಗಳು ಹೆಚ್ಚಾದವು. ಕೊಡಗಿನ ಅಂಕುಡೊಂಕು ಹಾದಿಯಲ್ಲಿ ನಡೆಯುವಾಗ ಕಾಫಿ ಹೂವುಗಳ ಸುವಾಸನೆ ಆಸ್ವಾದಿಸುವ ಆ ಕೆಂಪು ಕೊಡೆ ಯಾವಾಗಲೂ ಅವರ ಜೊತೆಗಿರುತ್ತಿತ್ತು. ವಿಕ್ರಮ್ಗೆ ಆಶ್ಚರ್ಯವಾಗುತ್ತಿತ್ತು. ನಗರದ ಫ್ಯಾಷನ್ ಲೋಕದಲ್ಲಿ ಕಾಣದ ಸೌಂದರ್ಯ ಈ ಸರಳವಾದ ಕೆಂಪು ಕೋಟೆಯ ಕೆಳಗೆ ಅವನಿಗೆ ಕಾಣಿಸುತ್ತಿತ್ತು. ಆದರೆ ಕಾಲಚಕ್ರ ಉರುಳುತ್ತಿತ್ತು. ವಿಕ್ರಮ್ ನಗರಕ್ಕೆ ವಾಪಸ್ ಹೋಗುವ ಸಮಯ ಹತ್ತಿರ ಬಂತು. ಅವತ್ತು ಜೋರು ಮಳೆ. ಮಾಯಾ ಅವನನ್ನ ಬಸ್ ಹತ್ತಿಸಲು ಬಂದಿದ್ದಳು. ಅವಳ ಕಣ್ಣಿನಲ್ಲಿ ಮಳೆ ಹನಿಗಿಂತ ದೊಡ್ಡದಾದ ಕಣ್ಣೀರು ಇತ್ತು. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಮಾಯಾ ತನ್ನ ಪ್ರೀತಿಯ ಕೆಂಪು ಕೊಡೆಯನ್ನು ಮಡಚಿ ಅವನ ಕೈಗಿಟ್ಟಳು. ಇದು ನಿಮ್ಮ ಹತ್ತಿರ ಇರಲಿ, ನೀವು ಒಂಟಿಯಾಗಿದ್ದಾಗ ಈ ಕೊಡೆಯ ಕೆಳಗೆ ನಾನಿದ್ದೇನೆ ಅಂತ ನೆನಪಿಸಿಕೊಳ್ಳಿ ಅಂದಳು. ವಿಕ್ರಮ್ ಬಸ್ ಹತ್ತಿದ. ಆ ಕೆಂಪು ಕೊಡೆ ಅವನ ಮಡಿಲಲ್ಲಿತ್ತು. ಬಸ್ ದೂರ ಹೋದಂತೆ ಮಂಜಿನ ನಡುವೆ ಮಾಯಾ ಮರೆಯಾದಳು. ಆದರೆ ಆ ಕೆಂಪು ಬಣ್ಣ ಅವನ ಹೃದಯದಲ್ಲಿ ಅಚ್ಚೊತ್ತಿತ್ತು. ನಗರಕ್ಕೆ ಬಂದ ಮೇಲೆ ವಿಕ್ರಮ್ಗೆ ಅರಿವಾಯಿತು, ತಾನು ಕೊಡಗನ್ನು ಮಾತ್ರವಲ್ಲ, ತನ್ನ ಜೀವವನ್ನೇ ಅಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು. ಸಿಟಿಯ ರಸ್ತೆಗಳ ಮೇಲೆ ಕೆಂಪು ಕೊಡೆ ಹಿಡಿದು ನಡೆಯುವಾಗ ಜನರು ಅವನನ್ನ ವಿಚಿತ್ರವಾಗಿ ನೋಡುತ್ತಿದ್ದರು. ಆದರೆ ವಿಕ್ರಮ್ಗೆ ಆ ಕೊಡೆಯ ಅಡಿಯಲ್ಲಿ ನಿಂತಾಗ ಮಾತ್ರ ಕೊಡಗಿನ ಮಣ್ಣಿನ ವಾಸನೆ ಮತ್ತು ಮಾಯಾಳ ನಗು ಕೇಳಿಸುತ್ತಿತ್ತು. ಒಂದು ದಿನ ಅವನಿಗೆ ಇನ್ನೂ ತಡೆಯಲು ಸಾಧ್ಯವಿಲ್ಲದಾಗ ಆತ ಮತ್ತೆ ಕೊಡಗಿಗೆ ಪ್ರಯಾಣ ಬೆಳೆಸಿದ. ಮಡಿಕೇರಿ ತಲುಪಿದಾಗ ಸಂಜೆ 6 ಗಂಟೆ. ಅದೇ ಮಳೆ, ಅದೇ ಮಂಜು. ಆದರೆ ಈ ಬಾರಿ ವಿಕ್ರಮ್ಗೆ ಹಳೆಯ ಜಾಗಕ್ಕೆ ಹೋದಾಗ ಅಲ್ಲಿ ಮಾಯಾ ಇರಲಿಲ್ಲ. ಆತ ಗಾಬರಿಯಾದ. ಕಾಫಿ ತೋಟದ ನಡುವೆ ಅಲೆದಾಡಿದ. ಕೊನೆಗೆ ಅವರು ಮೊದಲು ಭೇಟಿಯಾದ ಹಳೆಯ ಮರದ ಹತ್ತಿರ ಹೋದಾಗ ವಿಕ್ರಮ್ಗೆ ದೂರದಿಂದ ಒಂದು ದೃಶ್ಯ ಕಂಡಿತು. ಮಾಯಾ ಅಲ್ಲಿಯೇ ನಿಂತಿದ್ದಳು. ಆದರೆ ಈ ಬಾರಿ ಅವಳ ಕೈಯಲ್ಲಿ ಕೊಡೆ ಇರಲಿಲ್ಲ. ಆಕೆ ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆಯುತ್ತಿದ್ದಳು. ವಿಕ್ರಮ್ ಓಡಿ ಹೋಗಿ ತನ್ನ ಕೈಯಲ್ಲಿದ್ದ ಕೆಂಪು ಕೊಡೆಯನ್ನು ಅವಳ ಮೇಲೆ ಹಿಡಿದ. ಮಾಯಾ ಕಣ್ಣು ಬಿಟ್ಟು ನೋಡಿದಳು. ಅವಳ ಮುಖದಲ್ಲಿ ಆಶ್ಚರ್ಯ ಮತ್ತು ಆನಂದ. ನನ್ನ ಕೊಡೆ ವಾಪಸ್ ಬಂತು ಎಂದು ಮೆಲ್ಲಗೆ ಹೇಳಿದಳು. ವಿಕ್ರಮ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ನಿಮ್ಮ ಕೊಡೆ ಮಾತ್ರವಲ್ಲ ಮಾಯಾ, ನಿಮ್ಮವನೂ ವಾಪಸ್ ಬಂದಿದ್ದಾನೆ. ಈಗ ಆ ಕೆಂಪು ಕೊಡೆಯ ಅಡಿಯಲ್ಲಿ ಇಬ್ಬರಿದ್ದರು. ಹೊರಗಡೆ ಜಗತ್ತು ಮಳೆಯಲ್ಲಿ ಅಡಗಿ ಹೋಗಿತ್ತು. ಆದರೆ ಆ ಕೊಡೆಯ ಕೆಳಗೆ ಒಂದು ಪುಟ್ಟ ಸುಂದರವಾದ ಪ್ರೇಮಲೋಕ ಸೃಷ್ಟಿಯಾಗಿತ್ತು. ಕೊಡಗಿನ ಮಂಜು ಅಂದು ಆ ಕೆಂಪು ಬಣ್ಣದ ಸೌಂದರ್ಯಕ್ಕೆ ಸೋತು ಹೋಗಿತ್ತು. ನೆನಪಿಡಿ, ಜೀವನದ ಮಂಜಿನಲ್ಲಿ ದಾರಿ ತಪ್ಪಿದಾಗ ಪ್ರೀತಿಯ ಬಣ್ಣವೊಂದು ನಮಗೆ ದಾರಿ ತೋರಿಸುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.